ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಐಅಗ್ರಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಮುಂದೆ ಬ್ರಿಟಿಷರು ಭಾರತದಲ್ಲಿ ನಡೆಸಿದಂತಹ ಇನ್ನಿತರ ಕದನಗಳು ಅಥವಾ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಪ್ಲಾಸಿ ಕದನ. ಪ್ಲಾಸಿ ಕದನ ನಡೆದದ್ದು 1757ರಲ್ಲಿ. ಈ ಕದನ ನಡೆದದ್ದು ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ. ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಈ ಯುದ್ಧ ನಡೆಯುತ್ತೆ. ಈ ಯುದ್ಧ ನಡೆಯಲು ಕಾರಣವಾದಂತಹ ಪ್ರಮುಖ ಘಟನೆಗಳೇನೆಂದರೆ, ಮೊಘಲರ ದೊರೆಯಾದಂತಹ ಫರೂಕ್ ಸಿಯಾರ್ ಬ್ರಿಟಿಷರಿಗೆ ದಸ್ತಕ್ ಅನ್ನುವಂತಹ ಒಂದು ಲೈಸೆನ್ಸ್ ಅಥವಾ ಅನುಮತಿ ಪತ್ರವನ್ನು ನೀಡ್ತಾನೆ. ದಸ್ತಕ್ ಅಂದರೆ ಪರ್ಮಿಷನ್ ಫಾರ್ ಫ್ರೀ ಟ್ರೇಡ್, ಅಂದರೆ ವ್ಯಾಪಾರವನ್ನು ಮಾಡೋದಕ್ಕೆ, ಮುಕ್ತ ವ್ಯಾಪಾರವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾನೆ. ಮುಕ್ತ ವ್ಯಾಪಾರ ಅಂದರೆ ಯಾವುದೇ ರೀತಿಯಾದಂತಹ ಸುಂಕವನ್ನು ನೀಡದೆ, ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ನೀಡದೆ ವ್ಯಾಪಾರವನ್ನು ಮಾಡುವಂತಹ ಅವಕಾಶವನ್ನು ಬ್ರಿಟಿಷರಿಗೆ ಫರೂಕ್ ಸಿಯಾರ್ ಕಲ್ಪಿಸಿಕೊಡ್ತಾನೆ. ಬ್ರಿಟಿಷರು ಈ ಒಂದು ದಸ್ತಕ್ ಪವರ್ ಏನಿದೆ, ದಸ್ತಕ್ನ ಒಂದು ಅನುಮತಿ ಏನಿದೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಬಂಗಾಳದಲ್ಲಿ ಹೆಚ್ಚಿನ ವ್ಯಾಪಾರ ಕೇಂದ್ರಗಳನ್ನು ಹೊಂದಿದಂತಹ ಬ್ರಿಟಿಷರು ತಮಗೆ ನೀಡಿದಂತಹ ಎಲ್ಲ ಸವಲತ್ತುಗಳನ್ನು ಬಹಳ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಈ ಒಂದು ದಸ್ತಕ್ ಅನುಮತಿ ಪತ್ರವನ್ನು ಭಾರತೀಯ ವ್ಯಾಪಾರಿಗಳಿಗೂ ಸಹ ಅವರು ಮಾರಾಟ ಮಾಡಿಬಿಡ್ತಾರೆ. ಇದರಿಂದ ಭಾರತೀಯ ವ್ಯಾಪಾರಿಗಳು ಸಹ ಯಾವುದೇ ರೀತಿಯಾದಂತಹ ಸುಂಕವನ್ನು ನೀಡದೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಪರಿಣಾಮ ಏನಾಗುತ್ತೆ? ಸಿರಾಜುದ್ದೌಲಾ ಅಂದರೆ ಬಂಗಾಳದ ನವಾಬನಾದಂತಹ ಸಿರಾಜುದ್ದೌಲನಿಗೆ ತನ್ನ ರಾಜ್ಯದ ಆದಾಯ ಕಡಿಮೆ ಆಗ್ತಾ ಇರೋದು ಕಂಡುಬರುತ್ತೆ. ಇದಕ್ಕೆಲ್ಲ ಕಾರಣ ಏನು ಹುಡುಕಿ ಹೋದಾಗ ಆತನಿಗೆ ಕಂಡುಬರೋದು, ಬ್ರಿಟಿಷರು ದಸ್ತಕ್ ಅನ್ನುವಂತಹ ಅನುಮತಿ ಪತ್ರವನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಅಂಶ ಕಂಡುಬರುತ್ತೆ. ತಕ್ಷಣ ಅವನೇನು ಮಾಡ್ತಾನೆ, ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ ಬ್ರಿಟಿಷರು ಭಾರತದಲ್ಲಿ, ಎಸ್ಪೆಷಲಿ ವಿಶೇಷವಾಗಿ ಬಂಗಾಳದಲ್ಲಿ ದಸ್ತಕ್ನ ಅನುಮತಿ ಪತ್ರ ಏನಿದೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಬಹಳ ಕಟ್ಟುನಿಟ್ಟಾಗಿ ಹೇಳ್ತಾನೆ. ಆದರೆ ಬ್ರಿಟಿಷರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದಸ್ತಕ್ನ ದುರುಪಯೋಗವನ್ನು ಸಿರಾಜುದ್ದೌಲಾ ತಡೆ ಹಿಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಸಹ ಪ್ಲಾಸಿ ಕದನಕ್ಕೆ ಒಂದು ಮೂಲಭೂತ ಕಾರಣ ಆಗುತ್ತೆ. ಎರಡನೇದಾಗಿ, ಬ್ರಿಟಿಷರು ಬಂಗಾಳದಲ್ಲಿದ್ದಂತಹ ತಮ್ಮ ಕೆಲವು ಫ್ಯಾಕ್ಟರಿಗಳನ್ನು ಅಥವಾ ಕಾರ್ಖಾನೆಗಳನ್ನು ಫೋರ್ಟಿಫೈ ಮಾಡ್ಕೊಳ್ಳೋದಕ್ಕೆ, ಅಂದರೆ ಅದರ ಸುತ್ತ ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಕೋಟೆಗಳ ನಿರ್ಮಾಣವನ್ನು ಮಾಡೋದಕ್ಕೆ ಮೊದಲು ಅವರು ಸಿರಾಜುದ್ದೌಲನ ಅನುಮತಿಯನ್ನು ಪಡೆಯಲೇ ಇಲ್ಲ. ಅವರಿರೋದು ಬಂಗಾಳದಲ್ಲಿ ಇದ್ದ ಮೇಲೆ ಅದರ ನವಾಬನಾದಂಥ ಅವನು ಯಾರಾದರೂ ಆಗಿರಬಹುದು, ಆತನ ಅನುಮತಿಯನ್ನು ಪಡಿಲೇಬೇಕಾಗಿತ್ತು, ಅದರವರ ಕರ್ತವ್ಯವೂ ಸಹ ಆಗಿತ್ತು. ಆದರೆ ಆ ಕೆಲಸವನ್ನು ಅವರು ಮಾಡೋದಿಲ್ಲ. ಸೊ ಇದು ಸಿರಾಜುದ್ದೌಲನಿಗೆ ಕೋಪವನ್ನು ತರಿಸುತ್ತೆ. ಅಂದರೆ ಸಿರಾಜುದ್ದೌಲನ ಅನುಮತಿ ಇಲ್ಲದೆ ಬ್ರಿಟಿಷರು ತಮ್ಮ ಫ್ಯಾಕ್ಟರಿಗಳ ಸುತ್ತ ಕೋಟೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಸಹ ಒಂದು ಕಾರಣ ಆಗುತ್ತೆ. ಸೊ ಇದರಿಂದ ಕೋಪಗೊಂಡಂತಹ ಸಿರಾಜುದ್ದೌಲಾ ಏನು ಮಾಡ್ತಾನೆ, ಬ್ರಿಟಿಷರು ಎಲ್ಲೆಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡ್ತಾ ಇದ್ರೋ ಆ ಎಲ್ಲ ಸ್ಥಳಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಈ ಒಂದು ದಿಢೀರ್ ಆಕ್ರಮಣದಿಂದಾಗಿ ಕಂಗೆಟ್ಟ ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸೈನಿಕರು ಓಡಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದರೆ ಸಿರಾಜುದ್ದೌಲಾ ಬ್ರಿಟಿಷರಿಗೆ ಸೇರಿದಂತಹ 146 ಮಂದಿ ಸೈನಿಕರನ್ನು ಸೆರೆ ಹಿಡಿತಾನೆ. ಸೈನಿಕರನ್ನು ಸೆರೆ ಹಿಡಿತಾನೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಒಂದು ಕೋಣೆಯಲ್ಲಿ ಕೂಡಾಕ್ತಾನೆ. ಆ ಕೋಣೆಯ ವಿಶೇಷತೆ ಏನಂದರೆ, ಇದ್ದದ್ದು ಒಂದೇ ಬಾಗಿಲು, ಯಾವುದೇ ರೀತಿಯಾದಂತಹ ಕಿಟಕಿಗಳಿಲ್ಲ, ಒಂದು ಸಣ್ಣ ರಂಧ್ರವಿತ್ತು, ಅದರಲ್ಲಿ ಮಾತ್ರ ಅವರಿಗೆ ಆಮ್ಲಜನಕ ಸಪ್ಲೈ ಆಗ್ತಾ ಇತ್ತು. ಸೊ ಒಂದಿಡೀ ರಾತ್ರಿ ಈ ಎಲ್ಲ 146 ಜನ ಸೈನಿಕರು ಆ ಒಂದು ಸಣ್ಣ ಕೋಣೆಯಲ್ಲಿ ಅವ್ರು ಇರಬೇಕಾಗುತ್ತೆ. ಮಾರನೇ ದಿವಸ ಅವರು ಕದವನ್ನು ಓಪನ್ ಮಾಡಿದಾಗ, ಆ ದ್ವಾರವನ್ನು ಓಪನ್ ಮಾಡಿದಾಗ ಆ 146 ಮಂದಿ ಸೈನಿಕರಲ್ಲಿ ಉಳಿದಿದ್ದು ಕೇವಲ 23 ಮಂದಿ ಮಾತ್ರ. ಉಳಿದಂತಹ 123 ಮಂದಿ ಸತ್ತೋಗಿರ್ತಾರೆ, ಉಸಿರುಗೊಟ್ಟಿ ಸತ್ತೋಗಿರ್ತಾರೆ. ಈ ಒಂದು ಘಟನೆಯನ್ನು
ಇತಿಹಾಸಕಾರರು ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ. ಕಪ್ಪು ಕೋಣೆಯ ದುರಂತ ಅಂತ ಕರೀತಾರೆ. ಈ ಒಂದು ಕಪ್ಪು ಕೋಣೆಯ ದುರಂತ ಬ್ರಿಟಿಷರನ್ನ ಕೋಪೋದ್ರಿಕ್ತರನ್ನಾಗಿ ಮಾಡೋದಕ್ಕೆ ಕಾರಣ ಆಗುತ್ತೆ. ಅವರು ಹೇಗಾದ್ರೂ ಮಾಡಿ ಸಿರಾಜುದ್ದೌಲನ ಮೇಲೆ ಸೇಡನ್ನ ತೀರಿಸ್ಕೊಳ್ಬೇಕು ಅಂತ ಬಯಸ್ತಾರೆ. ವಿದ್ಯಾರ್ಥಿಗಳೇ, ಈಗ ಆಲ್ರೆಡಿ ನಾನು ಹೇಳಿದ್ದೇನೆ, ಬ್ರಿಟಿಷರು ಅಥವಾ ಅಧಿಕಾರಿಗಳು ಮತ್ತು ಸೈನಿಕರು ಸಿರಾಜುದ್ದೌಲನ ದಾಳಿಯ ಸಂದರ್ಭದಲ್ಲಿ ಕಂಗೆಟ್ಟು ಓಡೋಗಿರ್ತಾರೆ. ಆದರೆ ಅವರಿಗೆ ಸಿರಾಜುದ್ದೌಲನ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕಾದ್ರೆ ಅವರಿಗೆ ಸೇನಾಬಲದ ಅವಶ್ಯಕತೆ ಇತ್ತು. ಆ ಸೇನಾಬಲ ಅವರಿಗೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಸಿಗೋದಕ್ಕೆ ಸಾಧ್ಯ. ಯಾಕಂದರೆ ಆಲ್ರೆಡಿ ಬ್ರಿಟಿಷರು ಕರ್ನಾಟಕ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ರು, ಯಶಸ್ಸನ್ನು ಗಳಿಸಿದ್ರು. ಅದರ ನಾಯಕತ್ವವನ್ನು ವಹಿಸಿದಂತಹ ರಾಬರ್ಟ್ ಕ್ಲೈವ್ನ ಸಹಾಯ ಇವರಿಗೆ ಅತ್ಯಗತ್ಯವಾಗಿ ಬೇಕಾಗಿತ್ತು. ತಕ್ಷಣ ಏನು ಮಾಡ್ತಾರೆ, ಬ್ರಿಟಿಷ್ ಅಧಿಕಾರಿಗಳು ರಾಬರ್ಟ್ ಕ್ಲೈವ್ ಉತ್ತರ ಭಾರತಕ್ಕೆ ಅಥವಾ ಬೆಂಗಾಳಕ್ಕೆ ಬರುವಂತೆ ಮಾಡ್ತಾರೆ. ಸೊ ರಾಬರ್ಟ್ ಕ್ಲೈವ್ ಬೆಂಗಾಳಕ್ಕೆ ಬರ್ತಾನೆ. ಬಂದ ಕೂಡಲೇ ತನ್ನದೇ ಆದಂತಹ ತಂತ್ರಗಳನ್ನು ಅಣಿಯೋದಕ್ಕೆ ಶುರು ಮಾಡ್ತಾನೆ. ಏನದು ತಂತ್ರಗಳು ನೋಡೋಣ. ರಾಬರ್ಟ್ ಕ್ಲೈವ್ ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗ್ತಾನೆ, ಅಂದರೆ ಬಂಗಾಳಕ್ಕೆ ಹೋಗ್ತಾನೆ. ಹೋದ ಕೂಡಲೇ ಆತ ತಂತ್ರಗಳನ್ನು ಹಣಿಯೋದಕ್ಕೆ ಶುರು ಮಾಡ್ತಾನೆ. ಏನದು ತಂತ್ರ ಅಂದರೆ, ಸಿರಾಜುದ್ದೌಲನ ಒಂದು ವೀಕ್ನೆಸ್ ಏನಿತ್ತು ಅದನ್ನೆಲ್ಲ ತಿಳ್ಕೊಳ್ತಾನೆ. ಆತನಿಗಿದ್ದಂತಹ ವೀಕ್ನೆಸ್ ಏನಂದರೆ ಮುಂಗೋಪ, ಬಿಸಿ ರಕ್ತದ ಯುವಕ. ಸಿರಾಜುದ್ದೌಲನು ತನ್ನ ಆಸ್ಥಾನದಲ್ಲಿ ಅನೇಕ ಹಿರಿಯ ಮಂತ್ರಿಗಳಿದ್ದರೂ ಸಹ ಅವರ ಸಲಹೆಗಳನ್ನು ಗಂಭೀರವಾಗಿ ತಗೊಳ್ತಾನೆ ಇರಲಿಲ್ಲ. ತಾನು ಏನು ಹೇಳ್ತೀನೋ ಅದೇ ಅಂತಿಮ. ಸೊ ಈ ರೀತಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದ ಸಿರಾಜುದ್ದೌಲನಿಗೆ ತನ್ನ ಆಸ್ಥಾನದಲ್ಲೇ ಅನೇಕ ಮಂದಿ ಶತ್ರುಗಳಿರ್ತಾರೆ. ಅಂಥವರಲ್ಲಿ ಬಹಳ ಮುಖ್ಯರಾದವರು ಮೀರ್ ಜಾಫರ್ ಸಿರಾಜುದ್ದೌಲನ ಆಸ್ಥಾನದಲ್ಲಿ ಸೇನಾಧಿಪತಿಯಾಗಿದ್ದಂತಹ ಮೀರ್ ಜಾಫರ್ ಏನ್ ಮಾಡ್ತಾನೆ, ರಾಬರ್ಟ್ ಕ್ಲೈವ್ ಒಡ್ಡಿದಂತಹ ಆಮಿಷಕ್ಕೆ ಬಲಿಯಾಗ್ತಾನೆ. ರಾಬರ್ಟ್ ಕ್ಲೈವ್ ಒಡ್ಡಿದಂತಹ ಆಮಿಷ ಏನು ಅಥವಾ ಆಸೆ ಏನಂದ್ರೆ, ನೀನು ನನಗೆ ಕದನದಲ್ಲಿ ಸಹಾಯ ಮಾಡಿದ್ದೇ ಆದಲ್ಲಿ ನಿನ್ನನ್ನು ಮುಂದಿನ ನವಾಬನನ್ನಾಗಿ ಮಾಡುತ್ತೇನೆ, ಬಂಗಾಳದ ನವಾಬನನ್ನಾಗಿ ಮಾಡುತ್ತೇನೆ ಅನ್ನುವಂಥ ಒಂದು ಆಸೆಯನ್ನು ತೋರಿಸ್ತಾನೆ. ಮೀರ್ ಜಾಫರ್ ಒಪ್ಕೊಳ್ತಾನೆ. ಸೊ ಇನ್ನಿತರ ಅಧಿಕಾರಿಗಳಾದಂತಹ ಜಗತ್ ಸೇಠ್ ಮತ್ತು ಇನ್ನಿತರ ಮಂತ್ರಿಗಳು ರಾಬರ್ಟ್ ಕ್ಲೈವ್ ಅನ್ನು ಒಡ್ಡಿದಂತಹ ಆಸೆ ಮತ್ತು ಆಮಿಷಕ್ಕೆ ಬಲಿಯಾಗ್ತಾರೆ. ಇವರೆಲ್ಲರೂ ಸೇರಿ ಕುತಂತ್ರದಿಂದ ಸಿರಾಜುದ್ದೌಲನ ಮೇಲೆ ಯುದ್ಧವನ್ನ ಘೋಷಿಸ್ತಾರೆ. ರಾಬರ್ಟ್ ಕ್ಲೈವ್ ಮಾಡಿಕೊಂಡಂತಹ ಒಪ್ಪಂದದ ಪ್ರಕಾರ ಮೀರ್ ಜಾಫರ್ ಆಗಲಿ ಅಥವಾ ಇನ್ನಿತರ ಅಧಿಕಾರಿಗಳು ಅಥವಾ ಮಂತ್ರಿಗಳಾಗ್ಲಿ ಸಿರಾಜುದ್ದೌಲ ಯುದ್ಧವನ್ನ ಘೋಷಣೆ ಮಾಡಿದಾಗ ಅವನ ಪರವಾಗಿ ಯುದ್ಧ ಮಾಡಬಾರದು. ಸೊ ಈ ರೀತಿಯಾದಂಥ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಇದು ಯಾವುದರ ಪರಿವೆಯ ಇಲ್ಲದೆ ಸಿರಾಜುದ್ದೌಲ ರಾಬರ್ಟ್ ಕ್ಲೈವ್ ಅಥವಾ ಬ್ರಿಟಿಷರ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ಅದೇ ಪ್ರಸಿದ್ಧ ಪ್ಲಾಸಿ ಕದನ. ಭಾರತದ ಇತಿಹಾಸದಲ್ಲಿ ಪ್ಲಾಸಿ ಕದನ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ಘಟನೆ. ಕಾರಣ ಇಷ್ಟೇ, ಇದು ಬ್ರಿಟಿಷರು ಭಾರತೀಯರ ಮೇಲೆ ನಡೆಸಿದಂತಹ ಪ್ರಥಮ ದಾಳಿ. ಇದಕ್ಕೆ ಮೊದಲು ನಾವು ಕರ್ನಾಟಕ ಯುದ್ಧಗಳನ್ನು ನೋಡಿದ್ದೇವೆ. ಇಲ್ಲಿ ಬ್ರಿಟಿಷರ ಪ್ರತಿಸ್ಪರ್ಧಿಯಾಗಿದ್ದು ಫ್ರೆಂಚರು ಮಾತ್ರ. ಪ್ರಪ್ರಥಮವಾಗಿ ಬ್ರಿಟಿಷರು ಬಂಗಾಳದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಮಾಡ್ತಾರೆ. ಇದು ಭಾರತೀಯರ ಮೇಲೆ ಅವರು ಘೋಷಿಸಿದಂತಹ ಪ್ರಥಮ ಯುದ್ಧ. ಆದ್ದರಿಂದ ಇದು ಭಾರತದ ಇತಿಹಾಸದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಈ ಒಂದು ಯುದ್ಧದಲ್ಲಿ ಸಿರಾಜುದ್ದೌಲ ಯುದ್ಧವನ್ನು ಘೋಷಣೆ ಮಾಡಿದಾಗ ಮೀರ್ ಜಾಫರ್ ಆಗಲಿ ಅಥವಾ ಅವನ ಅಧೀನದಲ್ಲಿದ್ದಂತಹ ಸೈನಿಕರಾಗಲಿ ಯಾರೂ ಸಹ ಯುದ್ಧದಲ್ಲಿ ಭಾಗವಹಿಸೋದಿಲ್ಲ. ಸೊ ಇದರಿಂದ ಕಂಗೆಟ್ಟಂತಹ ಸಿರಾಜುದ್ದೌಲ ವಿಧಿಯಿಲ್ಲದೆ ಬ್ರಿಟಿಷರಿಗೆ ಸೋಲನ್ನು ಒಪ್ಕೊಳ್ತಾನೆ, ಬ್ರಿಟಿಷರ ಮುಂದೆ ಸೋಲನ್ನು ಒಪ್ಕೊಳ್ತಾನೆ. ಸೊ ಈ ಒಂದು ಯುದ್ಧ ಮುಗಿದ ಕೂಡಲೇ ಬ್ರಿಟಿಷರು ಮೀರ್ ಜಾಫರನನ್ನ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಜಾಫರನ್ನ ನವಾಬನನ್ನಾಗಿ ಮಾಡ್ತಾರೆ. ಈತ ಹೊಸ ನವಾಬನಾಗಿ ಘೋಷಿಸ್ತಾರೆ ಬಂಗಾಳಕ್ಕೆ. ಎರಡನೇದಾಗಿ ಮೀರ್ ಜಾಫರ್ ಬಹಳಷ್ಟು ಹಣವನ್ನು ಬ್ರಿಟಿಷರಿಗೆ ನೀಡಬೇಕಾಗುತ್ತೆ. ಕಾರಣ ಪ್ಲಾಸಿ ಕದನವನ್ನು ಮಾಡೋದಕ್ಕೆ ಬ್ರಿಟಿಷರು ಹಣವನ್ನು ವೆಚ್ಚ ಮಾಡಿದ್ದೇವೆ, ಸೊ ಅದನ್ನು ನೀನು ನಿನ್ನ ಒಂದು ಬೊಕ್ಕಸದಿಂದ ತುಂಬಿಸ್ಕೊಡ್ಬೇಕು ಅಂತ ಮೀರ್ ಜಾಫರನ ಮೇಲೆ ಒತ್ತಡವನ್ನು ಏರ್ತಾನೆ. ಇದರಿಂದ ಏನಾಗುತ್ತೆ, ಅವರು 17 ಕೋಟಿ 70 ಲಕ್ಷಗಳನ್ನು 17 ಕೋಟಿ ಮತ್ತು 70 ಲಕ್ಷಗಳನ್ನು ಬ್ರಿಟಿಷರಿಗೆ ಆತ
ಯುದ್ಧ ಪರಿಹಾರವಾಗಿ ನೀಡಬೇಕಾಗತ್ತೆ. ಇದು ಅದೇನು ಸಣ್ಣ ಮೊತ್ತವಲ್ಲ, ಈಗಿನ ಕಾಲಕ್ಕೆ ಹಲವು ಬಿಲಿಯನ್ಗಳ ಬೆಲೆ ಬಾಳುತ್ತೆ. ಸೊ ಅಷ್ಟು 17 ಕೋಟಿ ಮತ್ತು 70 ಲಕ್ಷಗಳಷ್ಟು ಬೃಹತ್ ಮೊತ್ತವನ್ನು ಮೀರ್ ಜಾಫರ್ ಬ್ರಿಟಿಷರಿಗೆ ಒಪ್ಪಿಸ್ತಾನೆ. ಅದೇ ರೀತಿಯಾಗಿ ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರ ಸ್ವಾಮ್ಯತೆಯನ್ನು ಪಡ್ಕೊಳ್ತಾರೆ, ಅಂದರೆ ಮುಕ್ತವಾಗಿ ವ್ಯಾಪಾರ ಮಾಡುವಂಥ ಒಂದು ಅವಕಾಶವನ್ನು ಗಳಿಸ್ಕೊಳ್ತಾರೆ. ಅದರ ಜೊತೆಗೆ ಪ್ಲಾಸಿ ಕದನವು ಭಾರತೀಯರ ಅಸಹಾಯಕತೆ ಆಗಿರಬಹುದು, ಅವರಲ್ಲಿದ್ದಂಥ ಒಗ್ಗಟ್ಟಿನ ಕೊರತೆ ಆಗಿರಬಹುದು, ಅಥವಾ ಅವರಲ್ಲಿದ್ದಂತಹ ಅತಿ ಆಸೆ ಗುಣಗಳನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡುತ್ತೆ. ಅಷ್ಟಿಲ್ಲದೆ ಇದ್ರೆ ರಾಬರ್ಟ್ ಕ್ಲೈವ್ ಒಡ್ಡಿದಂತಹ ಆಸೆ ಆಮಿಷಗಳಿಗೆ ಮೀರ್ ಜಾಫರ್ ಆಗಲಿ ಅಥವಾ ಇನ್ನಿತರ ಮಂತ್ರಿಗಳಾಗಲಿ ಯಾವುದೇ ಕಾರಣಕ್ಕೂ ಅವರು ಒಪ್ತಾ ಇರಲಿಲ್ಲ. ಸೊ ಈ ಒಂದು ಘಟನೆ ಇಡೀ ಭಾರತ ಪರಕೀಯರ ಮುಂದೆ ಅಥವಾ ಯುರೋಪಿಯನ್ನರ ಮುಂದೆ ತಲೆ ತಗ್ಗಿಸೋ ಹಾಗೆ ಮಾಡುತ್ತೆ. ಏಕತೆಯ ಕೊರತೆ ಅಥವಾ ಒಗ್ಗಟ್ಟಿನ ಕೊರತೆ ಅಥವಾ ಭಾರತೀಯರಲ್ಲಿದ್ದಂಥ ಅತಿ ಆಸೆಗಳು ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲಾ ಸೋಲೋದಕ್ಕೆ ಕಾರಣ ಆಗುತ್ತೆ. ಸೊ ಇದಿಷ್ಟು ಪ್ಲಾಸಿ ಕದನದ ಮುಖ್ಯಾಂಶಗಳು. ಮತ್ತೊಮ್ಮೆ ಹೇಳ್ತಾನೆ, ಪ್ಲಾಸಿ ಕದನ ನಡೆಯುವಂಥದ್ದು ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ. ಬ್ರಿಟಿಷರ ನಾಯಕತ್ವವನ್ನು ವಹಿಸಿದಂಥವರು ರಾಬರ್ಟ್ ಕ್ಲೈವ್. ಸಿರಾಜುದ್ದೌಲಾ ಯಾವಾಗ ಬ್ರಿಟಿಷರು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಂತಹ ದಸ್ತಕ್ ಅನುಮತಿ ಪತ್ರವನ್ನು ನಿರಾಕರಣೆ ಮಾಡ್ತಾನೆ ಅಥವಾ ಬ್ರಿಟಿಷರ ಮೇಲೆ ಒತ್ತಡವನ್ನು ಏರ್ತಾನೆ, ಅದನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಅಂತ. ಸೊ ಅದನ್ನು ಬ್ರಿಟಿಷರು ಕೇರ್ ಮಾಡೋದಿಲ್ಲ. ಸೊ ಅದರಿಂದ ಬ್ರಿಟಿಷರ ಮೇಲೆ ಸಿಟ್ಟಿರುತ್ತೆ ಆತನಿಗೆ. ಎರಡನೇದಾಗಿ ಬ್ರಿಟಿಷರು ತಮ್ಮ ವ್ಯಾಪಾರ ಕೇಂದ್ರಗಳ ಸುತ್ತ ಅಥವಾ ಫ್ಯಾಕ್ಟರಿಗಳ ಸುತ್ತ ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಶುರು ಮಾಡ್ತಾರೆ, ಸಿರಾಜುದ್ದೌಲಾನ ಅನುಮತಿ ಇಲ್ಲದೆ. ಸೊ ಇದರಿಂದ ಏನಾಗುತ್ತೆ, ಸಿರಾಜುದ್ದೌಲಾ ಅವರ ವ್ಯಾಪಾರ ಕೇಂದ್ರಗಳ ಮೇಲೆ ದಾಳಿ ಮಾಡಿ 146 ಮಂದಿ ಸೈನಿಕರನ್ನು ಬಂಧಿಸ್ತಾನೆ. ಅದು ಬಂಧಿಸಿದ್ದೆಯಲ್ಲಿ ಒಂದು ಸಣ್ಣ ಕೋಣೆಯಲ್ಲಿ. ಆ ಸಣ್ಣ ಕೋಣೆಗೆ ಒಂದೇ ಒಂದು ಸಣ್ಣ ಕಿಂಡಿ ಇರುತ್ತೆ ಆಮ್ಲಜನಕವನ್ನು ಸಪ್ಲೈ ಮಾಡುವಂಥದ್ದು. ಸೊ ಮರುದಿನ ಆ ಬಾಗಿಲನ್ನು ಓಪನ್ ಮಾಡಿ ನೋಡಿದಾಗ ಕೇವಲ 23 ಮಂದಿ ಮಾತ್ರ ಬದುಕುಳಿದಿರ್ತಾರೆ. ಈ ಒಂದು ಘಟನೆಯನ್ನು ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಈ ಎಲ್ಲ ಅಂಶಗಳು ಪ್ಲಾಸಿ ಕದನಕ್ಕೆ ಕಾರಣ ಆಗುತ್ತೆ. ಸೊ ಬ್ರಿಟಿಷರು ಸಿರಾಜುದ್ದೌಲನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಉದ್ದೇಶಿಸಿ ರಾಬರ್ಟ್ ಕ್ಲೈವ್ನನ್ನು ದಕ್ಷಿಣ ಭಾರತದಿಂದ ಕರೆಸ್ಕೊಳ್ತಾರೆ. ರಾಬರ್ಟ್ ಕ್ಲೈವ್ ಬಂಗಾಳಕ್ಕೆ ಬಂದ ಕೂಡಲೇ ಮೀರ್ ಜಾಫರ್, ಜಗತ್ ಸೇಠ್ ಇಂತಹ ಮಂತ್ರಿಗಳ ಜೊತೆಗೆ ಮತ್ತು ಸೇನಾಧಿಪತಿಗಳ ಜೊತೆಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಅವರು ಯಾವುದೇ ಕಾರಣಕ್ಕೂ ಯುದ್ಧದಲ್ಲಿ ಪಾಲ್ಗೊಳ್ಳದ ಹಾಗೆ ಮಾಡ್ತಾನೆ. ಸೊ ಇದರಿಂದಾಗಿ ಸಿರಾಜುದ್ದೌಲಾ ಪ್ಲಾಸಿ ಕದನದಲ್ಲಿ ಸೋಲನ್ನು ಅನುಭವಿಸಬೇಕಾಗುತ್ತೆ. ಸೊ ಪ್ಲಾಸಿ ಕದನ ಮುಗಿದ ನಂತರ ಆದಂಥ ಪರಿಣಾಮಗಳೇನು? ಮೀರ್ ಜಾಫರನನ್ನು ಬಂಗಾಳದ ನವಾಬನನ್ನಾಗಿ ಘೋಷಣೆ ಮಾಡಲಾಗುತ್ತೆ. ಬ್ರಿಟಿಷರು ಮಾಡಿದಂತಹ ಯುದ್ಧ ಪರಿಹಾರವನ್ನು ತುಂಬಿಕೊಡುವ ಸಲುವಾಗಿ ಮೀರ್ ಜಾಫರ್ 17 ಕೋಟಿ 70 ಲಕ್ಷಗಳಷ್ಟು ಮೊತ್ತವನ್ನು ಬ್ರಿಟಿಷರಿಗೆ ನೀಡ್ತಾನೆ. ಬಂಗಾಳದಲ್ಲಿ ಬ್ರಿಟಿಷರು ಮುಕ್ತವಾಗಿ ವ್ಯಾಪಾರ ಮಾಡುವಂತಹ ಸೌಲಭ್ಯವನ್ನು ಪಡ್ಕೊಳ್ತಾರೆ, ಹಕ್ಕನ್ನು ಪಡ್ಕೊಳ್ತಾರೆ. ಇದರ ಜೊತೆಗೆ ಭಾರತೀಯ ರಾಜರುಗಳಲ್ಲಿದ್ದಂತಹ ಏಕತೆ ಕೊರತೆ ಅಥವಾ ಭಾರತೀಯ ವ್ಯಾಪಾರಿಗಳಲ್ಲಿದ್ದಂತಹ ಅತ್ಯಾಸೆಯ ಗುಣಗಳು ಇಡೀ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಆಗುತ್ತೆ. ಸೊ ಇದಿಷ್ಟು ಪ್ಲಾಸಿ ಕದನದ ಅಂಶಗಳು. ಪ್ಲಾಸಿ ಕದನದ ನಂತರ ಬ್ರಿಟಿಷರು ಭಾರತದಲ್ಲಿ ನಡೆಸಿದಂತಹ ಮತ್ತೊಂದು ಪ್ರಮುಖ ಕದನ ಎಂದರೆ ಅದು ಈ ಒಂದು ಯುದ್ಧದ ಪ್ರಾರಂಭಕ್ಕಿಂತ ಮೊದಲು ಕಾರಣವಾದಂತಹ ಘಟನೆಗಳು ಅಥವಾ ನಡೆದಂತಹ ಕೆಲವು ಘಟನೆಗಳನ್ನು ತಿಳ್ಕೊಳ್ಳೋದಾದರೆ, ಮೀರ್ ಜಾಫರ್ ಪ್ಲಾಸಿ ಕದನದ ನಂತರ ಬಂಗಾಳದ ನವಾಬನನ್ನಾಗಿ ಬ್ರಿಟಿಷರು ಮಾಡಿದ ಮೇಲೆ ಮೀರ್ ಜಾಫರ್ ಬ್ರಿಟಿಷರ ಕೈಗೊಂಬೆ ಆಗ್ತಾನೆ. ಅವರು ಕೇಳಿದಷ್ಟು ಮೊತ್ತವನ್ನು ನೀಡ್ತಾ ಇರ್ತಾನೆ. ಅವರು ಎಲ್ಲೆಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕಂತ ಒತ್ತಡ ಇಡ್ತಾ ಇದ್ರು ಆ ಎಲ್ಲ ಸ್ಥಳಗಳನ್ನು ಕೊಟ್ಬಿಡ್ತಾನೆ. ಸೊ ಮುಂದೆ ಮೀರ್ ಜಾಫರನ್ಗೆ ಗೊತ್ತಾಗುತ್ತೆ, ನಾನು ಸಂಪೂರ್ಣವಾಗಿ ಬ್ರಿಟಿಷರ ಕೈಗೊಂಬೆ ಆಗಿದ್ದೇನೆ. ಆಗ ಆತ ಡಿಸೈಡ್ ಮಾಡ್ತಾನೆ, ನಾನು ಹೇಗಾದರೂ ಮಾಡಿ ಬ್ರಿಟಿಷರಿಂದ ಸ್ವತಂತ್ರಗೊಳ್ಬೇಕು, ಅವರ ಅಧೀನದಲ್ಲಿರೋದು ಬೇಡ ಅಂತ ಪ್ರಯತ್ನವನ್ನು ಮಾಡ್ತಾನೆ. ಅವನ ಈ ಪ್ರಯತ್ನವನ್ನು ನೋಡಿದಂತಹ ಬ್ರಿಟಿಷರು ಕೂಡಲೇ ಆತನನ್ನು ಅಧಿಕಾರದಿಂದ ಕೆಳಗಿಳಿಸಿ ಆತನ ಸೋದರ ಅಳಿಯನಾದಂತಹ ಮೀರ್ ಕಾಸಿಮನನ್ನು ಅಧಿಕಾರಕ್ಕೆ ತರ್ತಾರೆ. ಅಂದರೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಕಾಸಿಂ ಸಹ ಅಧಿಕಾರಕ್ಕೆ ಬಂದ ಕೂಡಲೇ
ಬ್ರಿಟಿಷರು ಕೇಳಿದಂತಹ ಮೊತ್ತವನ್ನು ಕೊಡ್ತಾನೆ. ಅದ್ರ ಜೊತೆಗೆ ಕೆಲವು ಪ್ರದೇಶಗಳನ್ನು ಬಿಟ್ಕೊಡ್ತಾನೆ. ಮಿಡ್ನಾಪುರ್ ಇರಬಹುದು, ಬದನಾಪುರ್ ಇರಬಹುದು, ಚಿತ್ತಗಾಂಗ್ ಇರಬಹುದು. ಸೊ ಹೀಗೆ ಹಲವಾರು ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಕೆಲವು ಕಾಲಗಳ ನಂತರ ಮೀರ್ ಕಾಸಿಮನಿಗೂ ಸಹ ಅರಿವಾಗುತ್ತೆ ರಾಜ್ಯದ ಬೊಕ್ಕಸ ಕಡಿಮೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಬ್ರಿಟಿಷರು ಮಾಡ್ತಾ ಇರುವಂತಹ ದಸ್ತಕ್ನ ದುರುಪಯೋಗ. ಇದನ್ನು ಮನಗಂಡಂತಹ ಮೀರ್ ಕಾಸಿಮ್ ಏನ್ ಮಾಡ್ತಾನೆ, ಬ್ರಿಟಿಷರ ಹಿಡಿತದಿಂದ ಹೊರಬರೋದಕ್ಕೆ ಪ್ರಯತ್ನಿಸ್ತಾನೆ. ಅವರ ದಸ್ತಕ್ನ ದುರುಪಯೋಗವನ್ನು ಸಹ ವಿರೋಧಿಸ್ತಾನೆ. ಈ ಎಲ್ಲ ಕಾರಣಗಳಿಂದಾಗಿ ಬ್ರಿಟಿಷರು ಮೀರ್ ಕಾಸಿಮ್ನನ್ನ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಮೀರ್ ಜಾಫರ್ನನ್ನೇ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ, ಕೆಲವು ಷರತ್ತುಗಳನ್ನು ವಿಧಿಸುವ ಮುಖಾಂತರ. ಏನದು ಷರತ್ತುಗಳೆಂದರೆ, ಬ್ರಿಟಿಷರ ಅಧಿಕಾರಿಗಳು ಹೇಳಿದ ಹಾಗೆ ಮೀರ್ ಜಾಫರ್ ಕೇಳಬೇಕು, ಆತನು ಯಾವುದೇ ರೀತಿಯಾದಂತಹ ಸ್ವತಃ ನಿರ್ಣಯವನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಸೊ ಈ ರೀತಿಯಾದಂತಹ ಷರತ್ತುಗಳನ್ನು ವಿಧಿಸಿ ಮತ್ತೆ ಮೀರ್ ಜಾಫರ್ನನ್ನ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಆದರೆ ಮೀರ್ ಕಾಸಿಮ್ ತನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದನ್ನು ಅವಮಾನದ ರೀತಿಯಲ್ಲಿ ಪರಿಗಣಿಸ್ತಾನೆ. ಸೊ ತಕ್ಷಣ ಆತ ಕಾರ್ಯೋನ್ಮುಖನಾಗಿ ಬ್ರಿಟಿಷರಿಗೆ ಹೇಗಾದರೂ ಮಾಡಿ ಸೋಲಿನ ರುಚಿಯನ್ನು ತೋರಿಸಬೇಕು ಅಥವಾ ಅವರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಬೇಕು ಅಂತ ಬಯಸಿ ಆತ ಒಂದು ಒಕ್ಕೂಟವನ್ನು ರಚಿಸ್ಕೊಳ್ತಾನೆ. ಯಾರ ಜೊತೆ ಒಕ್ಕೂಟವನ್ನು ರಚಿಸ್ಕೊಳ್ತಾನೆ ಅಂದರೆ, ಮೊಘಲ್ ದೊರೆಯಾದಂತಹ ಶಾ ಆಲಂ ಸೆಕೆಂಡ್, ಎರಡನೇ ಶಾ ಆಲಂ, ಈತ ಮೊಘಲ್ನ ದೊರೆ. ಅವನ ಜೊತೆಯೂ ಸಹ ಮಾತಾಡಿ ಬ್ರಿಟಿಷರ ವಿರುದ್ಧ ಸಹಕರಿಸುವಂತೆ ಹೋರಾಡುವಂತೆ ಆತನ ಮನವೊಲಿಸ್ತಾನೆ. ಅದ್ರ ಜೊತೆಗೆ ಶೂಜಾ ಉದ್ ದೌಲಾ, ಈತ ಅವಧ್ನ ನವಾಬ. ಹೀಗೆ ಮೀರ್ ಕಾಸಿಮ್ನ ನೇತೃತ್ವದಲ್ಲಿ ಶಾ ಆಲಂ ಸೆಕೆಂಡ್ ಅಥವಾ ಎರಡನೇ ಶಾ ಆಲಂ, ಶೂಜಾ ಉದ್ ದೌಲಾ, ಸೊ ಈ ಮೂರು ತಂಡಗಳ ಒಂದು ಒಕ್ಕೂಟ ರಚನೆ ಆಗುತ್ತೆ. ಈ ಮೂರು ಜನ ಸೇರಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡ್ತಾರೆ 1764ರಲ್ಲಿ. ಆ ಕದನ ನಡೆದಂತಹ ಸ್ಥಳ ಬಕ್ಸರ್. ಸೊ ಹೀಗೆ ಬಕ್ಸರ್ನಲ್ಲಿ ಬ್ರಿಟಿಷರ ಸೈನ್ಯ ಮತ್ತು ಮೀರ್ ಕಾಸಿಮ್ ಒಕ್ಕೂಟದ ಸೈನ್ಯ ಎದುರಾಗುತ್ತೆ. ಈ ಒಂದು ಯುದ್ಧದಲ್ಲಿ ಬ್ರಿಟಿಷರು ಈ ಒಂದು ಒಕ್ಕೂಟವನ್ನ ಸೋಲಿಸ್ತಾರೆ. ಬ್ರಿಟಿಷರು ಮೀರ್ ಕಾಸಿಮ್, ಎರಡನೇ ಶಾ ಆಲಂ, ಶೂಜಾ ಉದ್ ದೌಲನ್ನ ಒಕ್ಕೂಟವನ್ನ ಸೋಲಿಸ್ಬಿಡ್ತಾರೆ. ಈ ಒಂದು ಸೋಲಿನ ನಂತರ ಮೀರ್ ಕಾಸಿಮ್ ಕೆಲವು ಕಾಲ ತಲೆಮರೆಸ್ಕೊಂಡು ತಿರುಗಾಡ್ತಾ ಇರ್ತಾನೆ, ನಂತರ ಸತ್ತೋಗ್ತಾನೆ. ಶಾ ಆಲಂ ಸೆಕೆಂಡ್ ಬ್ರಿಟಿಷರಿಗೆ ಶರಣಾಗ್ತಾನೆ. ಶೂಜಾ ಉದ್ ದೌಲಾ ಸಹ ಬ್ರಿಟಿಷರಿಗೆ ಶರಣಾಗ್ತಾನೆ. ಶಾ ಆಲಂ ಸೆಕೆಂಡ್ ಅಥವಾ ಎರಡನೇ ಶಾ ಆಲಂ ಸೆಕೆಂಡ್ ಶರಣಾಗತನಾಗುವುದರ ಜೊತೆಗೆ ಮತ್ತೊಂದು ಅಧಿಕಾರವನ್ನು ಬ್ರಿಟಿಷರಿಗೆ ನೀಡ್ತಾನೆ, ಅದೇ ದಿವಾನಿ ಹಕ್ಕು. ದಿವಾನಿ ಹಕ್ಕು ಅಂದ್ರೆ ಪರ್ಮಿಷನ್ ಟು ಕಲೆಕ್ಟ್ ಲ್ಯಾಂಡ್ ರೆವೆನ್ಯೂ, ಅಂದ್ರೆ ಜಮೀನ್ದಾರಿ ಹಕ್ಕನ್ನ ಬ್ರಿಟಿಷರಿಗೆ ನೀಡ್ಬಿಡ್ತಾನೆ. ಅಂದ್ರೆ ಬಂಗಾಳದಲ್ಲಿ ಬ್ರಿಟಿಷರು ತಾವೇ ರಾಜರ ಹಾಗೆ ವರ್ತಿಸುತ್ತಾ ರೈತರಿಂದ ಸುಂಕವನ್ನ ಅಥವಾ ಟ್ಯಾಕ್ಸ್ ಏನಿದೆ ಅದನ್ನ ಕಲೆಕ್ಟ್ ಮಾಡುವಂತಹ, ಸ್ವೀಕಾರ ಮಾಡುವಂತಹ ಹಕ್ಕನ್ನ ಹೊಂದುತ್ತಾರೆ ದಿವಾನಿ ಹಕ್ಕಿನ ಮುಖಾಂತರ. ಇದನ್ನ ಬ್ರಿಟಿಷರಿಗೆ ನೀಡಿದವನು ಶಾ ಆಲಂ ಸೆಕೆಂಡ್. ಅದ್ರ ಜೊತೆಗೆ ಬಂಗಾಳವನ್ನ ಸಂಪೂರ್ಣವಾಗಿ ಬ್ರಿಟಿಷರಿಗೆ ಬಿಟ್ಕೊಟ್ಬಿಡ್ತಾನೆ. ಹೀಗೆ ಶೂಜಾ ಉದ್ ದೌಲಾ ಸಹ 50 ಲಕ್ಷ ರೂಪಾಯಿಗಳನ್ನ ಬ್ರಿಟಿಷರಿಗೆ ಯುದ್ಧ ಪರಿಹಾರವಾಗಿ ನೀಡಬೇಕಾಯಿತು. ಹೀಗೆ ಬಕ್ಸರ್ ಕದನದ ನಂತರ ಹಲವಾರು ಪರಿಣಾಮಗಳನ್ನು ನಾವು ಭಾರತದಲ್ಲಿ, ವಿಶೇಷವಾಗಿ ಬೆಂಗಾಳದಲ್ಲಿ ನೋಡಬಹುದು. ಮೊದಲನೇದಾಗಿ ಮೀರ್ ಕಾಸಿಮ್ನ ಮರಣ. ಶಾ ಆಲಂ ಸೆಕೆಂಡ್ ಅಥವಾ ಎರಡನೇ ಶಾ ಆಲಂ, ಶೂಜಾ ಉದ್ ದೌಲಾ ಇಬ್ಬರು ಸಹ ಬ್ರಿಟಿಷರಿಗೆ ಶರಣಾಗ್ತಾರೆ. ಎರಡನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡ್ತಾನೆ ಬೆಂಗಾಳದಲ್ಲಿ. ಬೆಂಗಾಳ, ಒರಿಸ್ಸಾ ಮತ್ತೆ ಬಿಹಾರ್ ಈ ಮೂರು ಸ್ಥಳಗಳಲ್ಲಿ ದಿವಾನಿ ಹಕ್ಕನ್ನ ಬ್ರಿಟಿಷರಿಗೆ ನೀಡ್ತಾನೆ. ಅಂದ್ರೆ ಇಲ್ಲಿ ಬ್ರಿಟಿಷರು ಜಮೀನ್ದಾರಿ ಹಕ್ಕನ್ನ ಪಡ್ಕೊಳ್ತಾರೆ. ಅದ್ರ ಜೊತೆಗೆ ಬಂಗಾಳವನ್ನ ಬ್ರಿಟಿಷರಿಗೆ ಸಂಪೂರ್ಣವಾಗಿ ನೀಡ್ತಾನೆ. ಹಾಗೆ ಶೂಜಾ ಉದ್ ದೌಲಾ ಈತನು ಸಹ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿಗಳನ್ನ ಯುದ್ಧ ಪರಿಹಾರವಾಗಿ ನೀಡಬೇಕಾಗತ್ತೆ. ಸೊ ಹೀಗೆ ಬ್ರಿಟಿಷರು ಬಂಗಾಳದಲ್ಲಿ ಸಂಪೂರ್ಣವಾಗಿ ತಮ್ಮ ಹಕ್ಕುಗಳನ್ನ ಸ್ಥಾಪನೆ ಮಾಡ್ತಾರೆ ಬಕ್ಸರ್ ಕದನದ ನಂತರ. ಬ್ರಿಟಿಷರು ಭಾರತೀಯ ರಾಜರೊಂದಿಗೆ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನವನ್ನು ನಡೆಸಿದ ನಂತರ
ತಮ್ಮ ಸಾಮ್ರಾಜ್ಯವನ್ನು ಭಾರತದಲ್ಲಿ ವಿಸ್ತರಿಸುವ ಒಂದು ಉದ್ದೇಶದಿಂದ ಅನೇಕ ನೀತಿಗಳನ್ನು ಜಾರಿಗೆ ತರ್ತಾರೆ. ಅಂಥದ್ರಲ್ಲಿ ಪ್ರಮುಖವಾದದ್ದು ದ್ವಿಮುಖ ಸರ್ಕಾರ ನೀತಿ. ದ್ವಿಮುಖ ಸರ್ಕಾರ ನೀತಿಯನ್ನ ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ಎಲ್ಲಿ ಜಾರಿಗೆ ತರ್ತಾನೆ? ಬಂಗಾಳದಲ್ಲಿ ಜಾರಿಗೆ ತರ್ತಾನೆ. ಯಾವಾಗ ಜಾರಿಗೆ ತರ್ತಾನೆ? 1765ರಲ್ಲಿ ಈ ಒಂದು ನೀತಿಯನ್ನ ಜಾರಿಗೆ ತರ್ತಾನೆ. ಸೊ ಇದಕ್ಕೂ ಮೊದಲು ರಾಬರ್ಟ್ ಕ್ಲೈವ್ನ ಬಗ್ಗೆ ನಾವು ಈಗಾಗಲೇ ಆತನ ಹೆಸರನ್ನ ತಿಳ್ಕೊಂಡಿದ್ದೇವೆ. ರಾಬರ್ಟ್ ಕ್ಲೈವ್ ಪ್ರಾರಂಭದಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿರ್ತಾನೆ. ಆತನ ಎಬಿಲಿಟಿ ಅಥವಾ ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ, ಎರಡನೇ ಕರ್ನಾಟಕ ಯುದ್ಧದಲ್ಲಿ ಕರ್ನಾಟಕ ಪ್ರಾಂತ್ಯದಲ್ಲಿ ಬ್ರಿಟಿಷರ ಆಡಳಿತ ಶುರುವಾಗಲು ಅಥವಾ ಬ್ರಿಟಿಷರ ಹತೋಟಿ ಬರಲು ಕಾರಣಕರ್ತನಾಗ್ತಾನೆ. ಆತನ ಸಹಾಯದಿಂದಲೇ ಚಂದಾ ಸಾಹೇಬನನ್ನ ಕೊಂದು ಅಥವಾ ಅವನನ್ನ ಮಣಿಸಿ ಅನ್ವರುದ್ದೀನನ ಮಗನಾದಂತಹ ಮೊಹಮ್ಮದ್ ಅಲಿಯನ್ನ ಅಧಿಕಾರಕ್ಕೆ ತರ್ತಾರೆ. ಹೀಗೆ ಕರ್ನಾಟಕ ಪ್ರಾಂತ್ಯದಲ್ಲಿ ಅವರ ಬ್ರಿಟಿಷರ ಹತೋಟಿ ಶುರುವಾಗುತ್ತೆ. ಅದೇ ರೀತಿಯಾಗಿ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲನನ್ನ ಮಣಿಸಲು ಅವನು ಅಣೆದಂತಹ ಹಲವಾರು ತಂತ್ರಗಳು ಪ್ಲಾಸಿ ಕದನದಲ್ಲಿ ಬ್ರಿಟಿಷರು ಜಯಗಳಿಸಲು ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಸೈನ್ಯಾಧಿಕಾರಿಯ ಗುಣಗಳನ್ನು ಅಥವಾ ನಾಯಕತ್ವದ ಗುಣಗಳನ್ನ ಕಂಡಂತಹ ಬ್ರಿಟಿಷ್ ಸರ್ಕಾರ ಆತನನ್ನ ತನ್ನ ಸಾಮ್ರಾಜ್ಯಕ್ಕೆ ವಾಪಸ್ ಕರೆಸ್ಕೊಳ್ಳುತ್ತೆ. ಬಕ್ಸರ್ ಕದನದ ನಂತರ ಮತ್ತೊಮ್ಮೆ ಯಾವಾಗ ಬ್ರಿಟಿಷ್ ಕಂಪನಿ ಆಡಳಿತದಲ್ಲಿ ವೈಫಲ್ಯವನ್ನು ಅನುಭವಿಸ್ತಾ ಇದೆ ಅನ್ನುವಂತಹ ಫೀಲಿಂಗ್ ಅಥವಾ ಒಂದು ಕಲ್ಪನೆ ಬ್ರಿಟಿಷ್ ಸರ್ಕಾರಕ್ಕೆ ಬರುತ್ತೆ, ತಕ್ಷಣ ಅವರು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ರಾಬರ್ಟ್ ಕ್ಲೈವ್ನನ್ನ ಗವರ್ನರ್ ಆಗಿ ನೇಮಕ ಮಾಡ್ತಾರೆ, ಭಾರತಕ್ಕೆ ಕಳಿಸ್ತಾರೆ. ಭಾರತಕ್ಕೆ ಬಂದ ಕೂಡಲೇ ರಾಬರ್ಟ್ ಕ್ಲೈವ್ ದ್ವಿಮುಖ ಸರ್ಕಾರ ನೀತಿಯನ್ನ ಜಾರಿಗೆ ತರ್ತಾನೆ ಬಂಗಾಳದಲ್ಲಿ. ಏನು ಇದರ ವಿಶೇಷ ಅಂದ್ರೆ ದ್ವಿಮುಖ ಸರ್ಕಾರ ನೀತಿ ಹಾಗಂದ್ರೆ ಏನು? ಒಂದೇ ರಾಜ್ಯದಲ್ಲಿ ಅಥವಾ ಒಂದೇ ಸಾಮ್ರಾಜ್ಯದಲ್ಲಿ ಎರಡು ಸರ್ಕಾರಗಳು. ಇದನ್ನು ನಾವು ಈಗ ಕಲ್ಪನೆ ಸಹ ಮಾಡ್ಕೊಳಕ್ಕಾಗಲ್ಲ. ಕರ್ನಾಟಕ ರಾಜ್ಯ ಎರಡು ಸರ್ಕಾರ ಅಂದ್ರೆ ಬಹಳಷ್ಟು ವೈಪರೀತ್ಯಗಳು ಬಂದ್ಬಿಡತ್ತೆ, ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ. ಅಂತಹ ನೀತಿಯನ್ನ ರಾಬರ್ಟ್ ಕ್ಲೈವ್ ಅನುಸರಿಸ್ತಾನೆ ಬಂಗಾಳದಲ್ಲಿ. ಸೊ ಇಲ್ಲಿ ಕರ್ತವ್ಯಗಳನ್ನ ಹಂಚಿಕೊಳ್ಳುವುದು ಅಥವಾ ಜವಾಬ್ದಾರಿಗಳನ್ನ ಹಂಚಿಕೊಳ್ಳುವುದು. ಯಾರ್ಯಾರ ನಡುವೆ ಜವಾಬ್ದಾರಿ ಇತ್ತು? ಒಂದು ಕಂಪನಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಮತ್ತೊಂದು ಬಂಗಾಳದ ನವಾಬ. ಇವರಿಬ್ಬರ ನಡುವೆ ಜವಾಬ್ದಾರಿಯ ಹಂಚಿಕೆ ಆಗುತ್ತೆ. ಎಂತಹ ಜವಾಬ್ದಾರಿ ಅಂದ್ರೆ, ಕಂಪನಿಯವರು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಕೇವಲ ತೆರಿಗೆಯನ್ನ ವಸೂಲಿ ಮಾಡುವಂತಹ ಜವಾಬ್ದಾರಿಯನ್ನ ತಗೊಳ್ತಾರೆ. ಎರಡನೇದಾಗಿ ಬಂಗಾಳದ ನವಾಬ ಅತ್ಯಂತ ಕಷ್ಟಕರವಾದಂತಹ ಜವಾಬ್ದಾರಿ ಅಂದರೆ ಇಡೀ ರಾಜ್ಯದ ಆಡಳಿತ ಆಗಿರಬಹುದು ಅಥವಾ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವಂಥದ್ದಾಗಿರ್ಬಹುದು ಅಥವಾ ಇನ್ನಿತರ ವ್ಯವಸ್ಥೆಗಳನ್ನ ನೋಡಿಕೊಳ್ಳುವಂಥದ್ದಾಗಿರಬಹುದು. ಇಂತಹ ಕಷ್ಟಕರವಾದಂತಹ ಜವಾಬ್ದಾರಿಯನ್ನ ಬಂಗಾಳದ ನವಾಬನಿಗೆ ನೀಡಲಾಗುತ್ತೆ. ಸೊ ಇಂತಹ ಒಂದು ನೀತಿಯನ್ನ ಅನುಸರಿಸಿ ಬಂಗಾಳದಲ್ಲಿ ಬ್ರಿಟಿಷರು ಮೇಲುಗೈಯನ್ನ ಸಾಧಿಸ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಂಗಾಳ ಅಂತಹ ಒಂದು ಕಾಲದಲ್ಲಿ, ಆ ಒಂದು ಸಂದರ್ಭದಲ್ಲಿ ಬಹಳ ಸಮೃದ್ಧಿಯಾದಂತಹ ಸಂಸ್ಥಾನ ಆಗಿತ್ತು, ರಾಜ್ಯವಾಗಿತ್ತು. ಆದರೆ ಯಾವಾಗ ಬ್ರಿಟಿಷರು ಬಂಗಾಳಕ್ಕೆ ಕಾಲಿಡ್ತಾರೆ, ಪ್ಲಾಸಿ ಕದನ, ಬಕ್ಸರ್ ಕದನ ಮಾಡ್ತಾರೆ, ಅದ್ರ ಜೊತೆಗೆ ದ್ವಿಮುಖ ಸರ್ಕಾರ ನೀತಿಯನ್ನು ತರ್ತಾರೆ, ಬಂಗಾಳದ ಸ್ಥಿತಿ ಯಾವ ರೀತಿಗೆ ತಲುಪುತ್ತೆ ಅಂದ್ರೆ ಅದು ಇಡೀ ಭಾರತದಲ್ಲೇ ಅತ್ಯಂತ ಹಿಂದುಳಿದ ರಾಜ್ಯ ಎನ್ನುವಂತಹ ಹಣೆಪಟ್ಟಿಯನ್ನ ಹೊಂದ್ಕೊಂಡ್ಬಿಡುತ್ತೆ. ಇಲ್ಲಿ ಭಾರತಕ್ಕೆ ನಷ್ಟವಾದರೂ ಪರವಾಗಿಲ್ಲ, ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸುತ್ತಾ ತಮಗೆ ಅಧಿಕವಾದಂತಹ ಲಾಭ ಬರುವ ಹಾಗೆ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಸೊ ಹೀಗೆ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು, ಅದರಲ್ಲೂ ವಿಶೇಷವಾಗಿ ಬ್ರಿಟಿಷರು, ಭಾರತದಲ್ಲಿ ಹಲವಾರು ವ್ಯತಿರಿಕ್ತ ಬದಲಾವಣೆಗಳು ಅಥವಾ ಪರಿಣಾಮಗಳನ್ನ ಎದುರಿಸುವಂತೆ ಮಾಡ್ತಾರೆ. ಥ್ಯಾಂಕ್ ಯು.